ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ. ರಾಮದುರ್ಗ ತಾಲೂಕಿಗೆ ಆಗಮಿಸಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದಾರೆ. ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಏಕೈಕ ವೈದ್ಯರನ್ನು ಸರ್ಕಾರ ವರ್ಗಾವಣೆ ಮಾಡಿರುವುದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಸುತ್ತಮುತ್ತಲ ಹಳ್ಳಿಗಳಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತಿದ್ದ ವೈದ್ಯರನ್ನು ವರ್ಗಾವಣೆ ಮಾಡಬಾರದೆಂದು ಸಾರ್ವಜನಿಕರ ಆಗ್ರಹ. ವರ್ಗಾವಣೆ ಹಿಂಪಡೆಯದಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಯಾಕಂದ್ರೆ ಈಗ ಎಲ್ಲ ಡಾಕ್ಟರ್ಗಳು ಹೈಫೈ ತಾಲೂಕು ಪ್ಲೇಸ್ನ ಬಿಡ್ತಾರೆ, ಸಿಟಿನ ಪ್ಲೇಸ್ ಬಿಡ್ತಾರೆ, ಸಿಟಿ ಬಿಡ್ತಾರೆ. ತಮ್ಮ ಮಕ್ಕಳ ಶಿಕ್ಷಣ ಚಲೋ ಆಗಿರಬೇಕು, ತಮ್ಮ ಉದ್ಯೋಗನೂ ಚಲೋ ಆಗಿರಬೇಕು ಅಂತ ಇಂಥ ವಯಸ್ಸೊಳಗೆ ಅವ್ರು ಏನೋ ನಮ್ಮ ಗ್ರಾಮೀಣ ಪ್ರದೇಶದಾಗ ಹೊಸ ಪದ್ಧತಿ ಅಂತೇಳಿ ಭಾಳ ಒಂದು ಉತ್ತಮವಾದ ಡಾಕ್ಟ್ರಿಗೆ ಇವತ್ತು 4 ದಿವಸದಿಂದ ವರ್ಗಾವಣೆ ಮಾಡಿ ಸಲುವಾಗಿ ನಮ್ಮ ಒಂದು 7-8 ಪಂಚಾಯತಿ ಬರ್ತಾವೆ. ಯಾಕಂದರೆ 7-8 ಪಂಚಾಯತಿ ಅಂದರೆ ಬರೀ ರಾಮದುರ್ಗ ತಾಲೂಕು ಅಷ್ಟೇ ಬರೋದಿಲ್ಲ, ಅದಕ್ಕೆ ಬಾದಾಮಿ ತಾಲೂಕಿನ ಒಂದು 2 ಪಂಚಾಯತಿ ಬರ್ತಾವೆ, ಮುಧೋಳ ತಾಲೂಕಿನ ಒಂದು 2 ಪಂಚಾಯತಿ ಬರ್ತಾವೆ, ಗೋಕಾಕ್ ತಾಲೂಕಿನ ಒಂದು 2 ಪಂಚಾಯತಿ ಬರ್ತಾವೆ, ನಮ್ಮ ತಾಲೂಕಿನ ಒಂದು 4 ಪಂಚಾಯತಿ, ಹೆಚ್ಚು ಕಡಿಮೆ ಒಂದು 8-10 ಪಂಚಾಯತಿ ಕವರ್ ಮಾಡ್ತಕ್ಕಂಥ ಏನ್ರಿ ವೀಕ್ಲಿ ಒಂದು 15ರಿಂದ 20 ಸೀಸನ್ ಮಾಡ್ತಾರೆ. ವೀಕ್ಲಿ ಒಂದು ಈ ಮಕ್ಕಳ ಇವ್ರು ತಗೊಳ್ರಿ ಡಿಲಿವರಿ, ಹೆಣ್ಣು ಮಕ್ಕಳ ಇವ್ರಿ ಡಿಲಿವರಿ ಅವು ಅಲ್ಲೇ ಬರ್ತಾರೆ. ನಂತರ ಗರ್ಭಾಶಯ ಆಪರೇಷನ್ ಮಾಡ್ತಾರೆ. ಅವ್ರಿಗೆ ಕೆಲವೊಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಡಾಕ್ಟರ್. ಅವ್ರು ಬಂದ ಈಗ 2 ವರ್ಷ ಆಗೈತಿ. ಅವ್ರ ಟಾರ್ಗೆಟ್ ಆಲ್ರೆಡಿ ಹೆಚ್ಚು ಕಡಿಮೆ ರೀಚ್ ಇದಾರೆ. ಆದರೂ ಒಂದು ಟಾರ್ಗೆಟ್ ನೆಪ ಮಾಡಿ ಈಗ ಅವ್ರನ್ನ ಅಲ್ಲಿಂದ ವರ್ಗಾವಣೆ ಮಾಡ್ಯಾರು. ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಭಯಂಕರ ತ್ರಾಸ ಐತಿ. ಇನ್ನು ಅವ್ರ ಜಾಗಕ್ಕೆ ಮತ್ತೆ ಯಾರು ಬರೋದಿಲ್ಲ. ಅದಕ್ಕೆ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದ ಮೇಲೆ ಒಂದು ಪ್ರಭಾವ ಬೀರಿ, ಒಂದು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಇದ್ದಂಥ ಡಾಕ್ಟರ್ನ ಯಥಾ ಪ್ರಕಾರ ನಮ್ಮ ಊರಿಗೆ ಮುಂದುವರಿಸಬೇಕಂತೆ ನಮ್ಮದು ಒಂದು ಪಕ್ಕೋರ್ನ ಮನವಿ. ಇದನ್ನ ನೀವು ಶಾಸಕರ ಗಮನಕ್ಕೆ ತಂದಿವ್ರಿ? ಏನಂದ್ರೆ ಅವರು ನೋಡಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ. ಎಷ್ಟು ದಿನ ಆಯ್ತು ಹಿಂಗೆ? ಈಗ 4 ದಿವಸ ವರ್ಗಾವಣೆ ಮಾಡಿ ಆದೇಶ ಆಗೈತ್ರಿ ಸರ್? ಆದೇಶ ಆಗೈತಿ. ಬಟ್ ನಾವೇನೋ ಮಾಡಾಕ್ತೀವಿ, ಪೂರ್ವವಾಗಿ ಒಂದು 8 ಹಳ್ಳಿ ಅವ್ರು ಕೂಡಿ ಅವ್ರು ಹೋದ್ರೆ ನಮ್ಮ ದವಾಖಾನಿನ ಹಾಳು ಬಿತ್ತಪ್ಪ ಅಂದ್ರೆ ಒಂದು ಮನೆ ಬಂಜರ್ ಭೂಮಿ ಅದಂಗೆ ಆಕೈತೆ. ಮಾಡ್ತೀವಿ ಅಂತ ಹೇಳ್ಯಾರಿ. ಅದಕ್ಕೆ ಆದರೂ ನಾವು ಅದು ಮಾಡ್ಲಿಕ್ಕಂದ್ರೆ ನಾವು 3ನೇ ಹಾದಿ ಅಂದ್ರಪ್ಪ ನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ಸರ್ಕಾರ ಒಂದು ಮಾನ್ಯ ಶಾಸಕರು ಇನ್ನೂ ಒಂದು ಮಾತಾಡ್ಯಾರ. ಇದು ಸರ್ಕಾರದ ಆದೇಶದಾಗ ಐತಪ್ಪ, ಇದ್ರೊಳಗೆ ನಮಗೂ ಏನು ಆಗಬೇಕ್ರಿ. ನಾವು ಶಾಸಕರಿಗೂ ಮನವಿ ಮಾಡೇವ್ರಿ, ಅವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಯಾರು. ಆದ್ರೂ ನಿಮ್ಮ ಮಾಧ್ಯಮದ ಮುಖಾಂತರ ಒಟ್ಟು ಅದನ್ನ ನಮಗೆ ಮಾಡಿಕೊಡ್ಬೇಕಂತೇಳಿ ನಾವು ಎಲ್ಲ 4-5 ಪಂಚಾಯತ್ ಮುಂದಿನ ನಡೆ ನಾವು DHO ಆಫೀಸ್ ಮುಂದೆ ಅನಿರ್ದಿಷ್ಟಾವಧಿಯಾಗಿ ಆಫೀಸ್ ಮುಂದಿಲ್ರಿ, ಹೊಸಕೋಟೆ ಒಳಗೆ ನಮ್ಮ ಆರೋಗ್ಯ ಕೇಂದ್ರ ಮುಂದೆ ಏನೈತಲ್ರಿ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಮ್ದು ಈದ್ ಆಗುತ್ತ ಕರಿ ಅದ.